ಮುಂದಿನ ತಿಂಗಳು ಒಂದು 100 ಸ್ಟೀಲ್ ಬೆಳೆಗಳನ್ನ ಮಾಡಿಸ್ಕೊಡ್ತೀನಿ, ಅದನ್ನ ತೊಟ್ಕೊಳ್ಳಿ, ಸಾಯೋವರೆಗೂ ಹೊಡೆಯೋದಿಲ್ಲ. ಈಗೇನ್ ತುಡ್ಸ್ಕೋಬೇಕೋ ಬೇಡ್ವೋ? ಸರಿ 25 ರೂಪಾಯಿನಲ್ಲಿ ಮಾತ್ರ. ಎಲ್ಲ ಇಲ್ಲೇ ನಿಂತ್ಕೊಳ್ಳಿ, ಬೀದಿಗೆ ಹೋಗಿ ಬೀಗ್ತಾ ನಿಂತ್ಕೋಬೇಡಿ. ಯಾವನು ಟೇಪ್ ರೆಕಾರ್ಡ್ ನಲ್ಲಿ ಕೂಗ್ತಾ ಇರೋನು ಗಂಟಿನ ಬೆಳೆ ಹೊತ್ಕೊಂಡು ಒಳಗ್ ಬಾ. ಸುಮ್ನಿರೆ, ದೊಡ್ಡ ಮುತ್ತೈದೆ ತರ ಆಡ್ಬೇಡ. ನಾನ್ ಮೊದ್ಲು. ಏಯ್, ಸುಮ್ನೆ ಇರಕ್ಕಾಗಲ್ವೇನೆ? ಯಾಕಮ್ಮ ಹೊಡ್ತೀರ ಪಾಪ ಮಗು? ಏನ್ ಬೆಳೆಯಪ್ಪ, ನಿಮ್ ಹೆಂಗಸರು ಚೆನ್ನಾಗಿದಾರಾ? ಅವಳು ಇಲ್ದೆ ನಾನ್ ತುಂಬಾ ಚೆನ್ನಾಗಿದ್ದೀನಮ್ಮ. ಯಾಕ್ ಬೆಳೆಯಪ್ಪ? ಎಲ್ಲಾರ ಕೈಗೂ ನಾನ್ ಬೆಳೆ ತೋರಿಸ್ತೇನೆ, ಅವಳು ನಾನ್ ಕುತ್ತಿಗೆಗೆ ತೋರ್ಸ್ಬಿಟ್ಟು ಹೊಟ್ಟೋದ್ಲು. ಅಂದ್ರೆ ಸಿಂಪಲ್, ಕೈ ಕೊಟ್ಬಿಟ್ಟು ಹೋಗ್ಬಿಟ್ಲಮ್ಮ. ಎಲ್ಲಿ ನಿನ್ ಕೈ ಕೊಡು. ಏನೆಯಾ ಗಂಟು ಬಿಚ್ಚು ಅಂದ್ರೆ ಬಾಯಿ ಬಿಸ್ತಾ ಇದ್ದೀಯಾ? ಎದ್ದೊಳಗ್ ಬರ್ಬೇಕಾ? ಯಾವ ನನ್ನ ಮಗ ಇಷ್ಟೊಂದು ಹಬ್ಬಗಳು ಅಂತ ಮಾಡಿದ್ನೋ ಗೊತ್ತಿಲ್ಲ. ಒಂದೊಂದು ಹಬ್ಬಕ್ಕೂ ಒಂದೊಂದ್ ತರ ಬಟ್ಟೆಗಳು, ಒಂದೊಂದು ವ್ರತಕ್ಕೂ ಒಂದೊಂದ್ ತರ ಬಣ್ಣದ ಬಳೆಗಳು. ಪಿಚಾಚಿ, ಈ ಹೆಂಗತ್ರು ಕೈಗೆ ಬಜೆ ತರ್ಕೊಳ್ಳೋ ಯಾತಕ್ಕೆ? ಫೈರ್ ಇಂಜಿನ್ ಬರ್ಬೇಕಾದ್ರೆ ಗಂಟೆ ಅಳ್ಳಾಡ್ಸ್ಕೊಂಡ್ ಬರಲ್ವಾ, ಹಂಗೆ ಇವ್ರುಗಳು ಬರ್ಬೇಕಾದ್ರೆ ಗಂಗಾ ಭವಾನಿಗಳು ಬರ್ತಾ ಇದಾರೆ ಅಂತ ನಮಗ್ ಗೊತ್ತಾಗ್ಲಿ ಅಂತ.